ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಂದಿನ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲಿಯೇ ಮಿಕ್ಸಿ ಜಾರ್ನಲ್ಲಿ ಕಬ್ಬಿನ ಹಾಲನ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಶುಗರ್ ಕೀನ್ ಜ್ಯೂಸ್. ಇದು ಖಂಡಿತವಾಗ್ಲೂ ಸಿಂಪಲ್ ಆದಂತಹ ಈಸಿ ಆದಂತಹ ರೆಸಿಪಿ ಅಲ್ವೇ ಅಲ್ಲ. ನಿಮ್ಗೆ ತುಂಬಾ ಪೇಷನ್ಸ್ ಇದೆ ಅಂತಂದ್ರೆ ಅಥವಾ ತುಂಬಾ ಟೈಮ್ ಇದೆ ಅಂತಂದಾಗ ಮಾತ್ರ ಈ ರೆಸಿಪಿಗೆ ಕೈ ಹಾಕಿ. ಯಾಕೆಂದ್ರೆ ತುಂಬಾ ಡಿಫಿಕಲ್ಟ್ ಆಗಿರುವಂತಹ ಒಂದು ರೆಸಿಪಿ, ತುಂಬಾ ಕಷ್ಟವಾದಂತಹ ರೆಸಿಪಿ. ಆದ್ರೆ ಒಮ್ಮೆ ಜ್ಯೂಸ್ ಮಾಡಿ ಕುಡಿದ ನಂತರ ನಿಮ್ಮ ಎಲ್ಲಾ ಕಷ್ಟಗಳು ಮರ್ತೋಗುತ್ತೆ. ಅಷ್ಟು ಚೆನ್ನಾಗಿ, ಅಷ್ಟು ಪ್ಯೂರ್ ಆಗಿ ಈ ಒಂದು ಜ್ಯೂಸ್ ಬರುತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಖಂಡಿತ ಈ ರೆಸಿಪಿಯನ್ನ ಟ್ರೈ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಮೊದಲಿಗೆ ನಾನಿಲ್ಲಿ 2.5 ಫೀಟ್ ನ ಕಬ್ಬನ್ನ ತೆಗೆದುಕೊಂಡಿದ್ದೀನಿ. ಒಂದು ಗ್ರೀನ್ ಕಲರ್ ಕಬ್ಬು, 2 ಕೆಂಪ್ ಕಲರ್ ಕಬ್ಬು. ಇದರ ಸಿಪ್ಪೆಯನ್ನ ಸುಲ್ಕೊಳ್ಬೇಕು. ದೊಡ್ಡ ಚಾಕುವಿಂದ ಸಿಪ್ಪೆಯನ್ನ ಸುಲ್ಕೊಳ್ಳಿ. ತುಂಬಾ ಕೇರ್ಫುಲ್ ಆಗಿರಿ, ಕೈ ಕಟ್ಟಾಗಿರುವಂತಹ ಚಾನ್ಸಸ್ ಇರುತ್ತೆ. ನೋಡಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ನಾನು ಚಾಕು ತೋರಿಸ್ತಾ ಇದ್ದೀನಿ. ದೊಡ್ಡ ಚಾಕುವಿಂದ ನಾನು ಸಿಪ್ಪೆಯನ್ನ ಸುಲಿತಾ ಇದ್ದೀನಿ. ಸಿಪ್ಪೆ ಸುಲಿಯುವಾಗ ನಾನು ನೋಟಿಸ್ ಮಾಡಿದ್ದೇನು ಅಂತಂದ್ರೆ, ಗ್ರೀನ್ ಕಲರ್ ಕಬ್ಬು ತುಂಬಾ ಡಿಫಿಕಲ್ಟ್ ಆಗುತ್ತೆ ಸಿಪ್ಪೆ ಸುಲಿಯೋದು. ಬಟ್ ರೆಡ್ ಕಲರ್ ಕಬ್ಬೇನಿದೆಯಲ್ಲ, ತುಂಬಾ ಈಸಿಯಾಗಿ 1-2 ನಿಮಿಷದಲ್ಲಿ ನೀವು ಸುಲಿಬಹುದು. ತುಂಬಾ ಸಾಫ್ಟ್ ಆಗಿ ಕೂಡ ಇರುತ್ತೆ, ಸ್ವೀಟ್ ಕೂಡ ಜಾಸ್ತಿ. ನೋಡಿ, ಈ ರೀತಿಯಾಗಿ ಸುಲಿದ ನಂತರ ಮಧ್ಯ ಗಟ್ಟಿಯಾದ ಭಾಗವನ್ನ ಸಹ ನಾನು ತೆಗೆದಿದ್ದೀನಿ. ಇವನ್ನೆಲ್ಲ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಒಮ್ಮೆ ಎಲ್ಲವನ್ನ ಹಾಕ್ತಾ ಇಲ್ಲ ನಾನು. ಮೊದಲಿಗೆ ಅರ್ಧದಷ್ಟು ಈ ಕಬ್ಬೇನಿದೆಯಲ್ಲ, ಕಬ್ಬಿನ ಪೀಸಸ್ ಅನ್ನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ ನಾನು 1 ಇಂಚು ಶುಂಠಿಯನ್ನ, ಹಸಿ ಶುಂಠಿಯನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಅರ್ಧ ಹೋಳು ನಿಂಬೆ ಹಣ್ಣಿನ ರಸವನ್ನ ಸೇರಿಸ್ತಾ ಇದ್ದೀನಿ. ಯಾವುದೇ ಐರನ್ ರಿಚ್ ಆದಂತ ಫ್ರೂಟ್ಗೆ ಕಂಪಲ್ಸರಿ ನೀವು ಸಿಟ್ರಸ್ ಫ್ರೂಟ್ ಅನ್ನ ಸೇರಿಸಿ. ಐರನ್ ಹೀರ್ಕೊಳ್ಳೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ, ಒಳ್ಳೆ ಟೇಸ್ಟ್ ಸಹ ಕೊಡುತ್ತೆ. ಇದಕ್ಕೆ ನಾನು ಅರ್ಧ ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಿಗೆ ಹಾಕೊಳ್ಳಕ್ ಹೋಗ್ಬೇಡಿ, ತುಂಬಾ ಸಪ್ಪಗೆ ಬರುತ್ತೆ ನಿಮ್ಮ ಜ್ಯೂಸ್. ನೋಡಿ, ಹಾಕೊಂಡ ನಂತರ 10ರಿಂದ 15 ನಿಮಿಷ ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ಪೇಷನ್ಸ್ ಇಟ್ಕೊಂಡು ಈ ರೀತಿಯಾಗಿ ಕಾಣೋವರೆಗೂ ನೀವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ಆದ್ಮೇಲೆ ನೀವು 5 ನಿಮಿಷ ರೆಸ್ಟಿಂಗ್ ಕೊಡಿ. ಹೀಗೆ ಮಾಡೋದ್ರಿಂದ ಅದು ನೀರ್ ಬಿಡುತ್ತೆ, ತುಂಬಾ ಜಾಸ್ತಿ ನೀರ್ ಬಿಡಲ್ಲ. ನೋಡಿ, ಈ ರೀತಿಯಾಗಿ ಕಾಣುತ್ತೆ. ಈಗ ನೀವು ಇದನ್ನ ಒಂದು ಸ್ಟ್ರೈನರ್ ಇಂದ ಸ್ಟ್ರೈನ್ ಮಾಡ್ಕೊಳ್ಳಿ. ಬೆಸ್ಟ್ ಅಂದ್ರೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಇದನ್ನ ಹಾಕಿ ಹಿಂಡ್ಕೊಳ್ಳಿ. ನನ್ನ ಹತ್ರ ಕಾಟನ್ ಬಟ್ಟೆ ಇಲ್ಲ, ಹೀಗಾಗಿ ನಾನು ಈ ಒಂದು ಸ್ಟ್ರೈನರ್ ಇಂದ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಕೈಯಿಂದ ಹಿಂಡ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಜ್ಯೂಸ್ ಬರುತ್ತೆ. ನಿಮ್ಗೆ ಅನಿಸ್ಬೋದು, ಇದೇನು ಹೊರಗಡೆ ಜ್ಯೂಸ್ ತಗೊಂಡ್ರೆ ಅದೊಂಥರ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ, ಮನೇಲಿ ಮಾಡಿದ್ರೆ ಇದೇನು ತಿಳಿ ಎಳ್ನೀರ್ ತರ ಬರ್ತಾ ಇದೆ ಅಂದ್ರೆ, ಇದೇ ಕರೆಕ್ಟ್ ಆದ ಕಲರ್ ಇದು. ಯಾಕೆಂದ್ರೆ ಹೊರಗಡೆ ಮಷೀನ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸಿಪ್ಪೆ ಸಮೇತ ಹಾಕೋದ್ರಿಂದ ಅದ್ರ ಒಂದು ಕಲರ್ ಕೂಡ ಬಂದ್ಬಿಡುತ್ತೆ. ಹೀಗಾಗಿ ಅದು ಗ್ರೀನ್ ಕಲರ್ ಆಗಿರುತ್ತೆ. ನೋಡಿ, ನಾನು ಡಬಲ್ ಸ್ಟ್ರೈನ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಇದ್ರೊಳಗೂ ಕೂಡ ಸ್ವಲ್ಪ ರೆಸಿಡ್ಯೂ ಇರುತ್ತೆ. ಸೊ ಹೀಗಾಗಿ ನಾನು ಸೇಫರ್ ಸೈಡ್ ಆಗಿ ನಾನು ಡಬಲ್ ಒಂದು ಟೀ ಸೋಸೋದು ಒಂದು ಸ್ಟ್ರೈನರ್ ಇಂದ ಸ್ಟ್ರೈನ್ ಮಾಡ್ತಾ ಇದ್ದೀನಿ. ಇಷ್ಟಾದ್ರೆ ನಿಮ್ಮ ಕಬ್ಬಿನ ಹಾಲಿನ ಜ್ಯೂಸ್ ಈಸ್ ರೆಡಿ ಟು ಸರ್ವ್. ನೋಡಿ, ಎಷ್ಟು ಪ್ಯೂರ್ ಆಗಿ ಬಂದಿದೆ ಅಂತ. ಟೇಸ್ಟ್ ಮಾಡಿದ್ರೆ ನಿಜವಾಗ್ಲೂ ಈ ತರ ಇರುತ್ತಾ ಕಬ್ಬಿನ ಹಾಲು ಅನ್ನೋಷ್ಟು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮ್ಮ ಹತ್ರ ಪೇಷನ್ಸ್ ಇದ್ರೆ, ಟೈಮ್ ಇದ್ರೆ. ನೋಡಿ, ಯಾವ ರೀತಿಯಾಗಿ ಇದು ಒರಿಜಿನಲ್ ಆಗಿಂತ ಒಂದು ಜ್ಯೂಸ್. ಇದು ಮನೆಯಲ್ಲಿ ಮಾಡ್ಕೊಂಡ್ರೆ ಎಷ್ಟು ಹೆಲ್ದಿ ಆಗಿರುತ್ತೆ ಅಂತ ನೀವೇ ಒಂದು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಹೊರಗಡೆ ತಗೊಂಡ್ರೆ ನಿಮ್ಗೆ ಒಂಥರ ಗ್ರೀನ್ ಕಲರ್ ಜ್ಯೂಸ್ ಬರುತ್ತೆ. ಅದೇ ಜ್ಯೂಸ್ ನೀವು ಸಿಪ್ಪೆ ಸುಲಿದು ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮನೇಲಿ ಮಾಡಿದ್ರೆ ಒಂದು ದಿ ಬೆಸ್ಟ್ ಕಬ್ಬಿನ ಹಾಲನ್ನ ಸಹ ನೀವು ಮನೆಯಲ್ಲೇ ಮಾಡಿಕೊಂಡು ಕುಡಿಬಹುದು. ಖಂಡಿತ ಟ್ರೈ ಮಾಡಿ. ಹೇಗಾಯ್ತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.